ಯಾವುದೇ ಸಾಲದಾರರು, ಲೇವಾದೇವಿದಾರರು, ಗಿರ್ವಿದಾರರು ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ದುಬಾರಿ ಬಡ್ಡಿ ವಿಧಿಸುತ್ತಿದ್ದಾರಾ, ಮಿತಿ ಮೀರಿದ ಬಡ್ಡಿ ವಿಧಿಸಿ ಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರಾ ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರಾ? ಈ ಸಂದರ್ಭದಲ್ಲಿ ನೀವು ಕಾನೂನಿನ ರಕ್ಷಣೆಯನ್ನು ಪಡೆಯಬಹುದು. ಯಾವುದೇ ವ್ಯಕ್ತಿಯು ಮಿತಿ ಮೀರಿದ ಬಡ್ಡಿಯನ್ನು ವಿಧಿಸಿದ್ದಲ್ಲಿ ಅಥವಾ ಯಾವುದೇ ಸಾಲದ ವಸೂಲಾತಿಗಾಗಿ ಸಾಲಗಾರನಿಗೆ ಕಿರುಕುಳ ನೀಡಿದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 30,000 ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು. ಹಾಗಾದರೆ ಕರ್ನಾಟಕದಲ್ಲಿ ಗರಿಷ್ಠ ಎಷ್ಟು ಬಡ್ಡಿ ವಿಧಿಸಲು ಅವಕಾಶ ಇದೆ ಅಂತ ನೋಡೋದಾದರೆ, ಭದ್ರತೆಯ ಸಾಲಗಳಿಗೆ ಅಂದರೆ ಆಸ್ತಿ ಮತ್ತು ಚಿನ್ನವನ್ನು ಭದ್ರತೆ ಇಟ್ಟು ಪಡೆಯುವ ಸಾಲಕ್ಕೆ ವಾರ್ಷಿಕ ಗರಿಷ್ಠ 14 ಹಾಗೂ ಭದ್ರತಾ ರಹಿತ ಸಾಲಗಳಿಗೆ ವಾರ್ಷಿಕ 16ರ ಬಡ್ಡಿ ದರವನ್ನು ರಾಜ್ಯ ಸರ್ಕಾರವು ನಿಗದಿಪಡಿಸಿದೆ. ಆದರೆ ಕಾಯ್ದೆ ಅಧಿಸೂಚನೆಯಲ್ಲಿ ಸುಸ್ತಿ ಬಡ್ಡಿಯ ಬಗ್ಗೆ ಯಾವುದೇ ಮಿತಿ ಅಥವಾ ಚೌಕಟ್ಟನ್ನು ನಿಗದಿಪಡಿಸಿಲ್ಲ. ಈ ಮಿತಿಗಿಂತಲೂ ಹೆಚ್ಚು ಬಡ್ಡಿ ವಿಧಿಸಿದರೆ ಜೈಲು ಶಿಕ್ಷೆ ಮತ್ತು ದಂಡಕ್ಕೆ ಗುರಿಯಾಗುತ್ತಾರೆ. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿರುವ ಬಡ್ಡಿ ದರದ ಬಗ್ಗೆ ತಾವು ವ್ಯವಹರಿಸುತ್ತಿರುವ ಕಚೇರಿಗಳಲ್ಲಿ ಸೂಚನಾ ಫಲಕಗಳನ್ನು ಮಾಡಿಸಿ ನಗದು ಕಪಾಟಿನ ಪಕ್ಕದಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕೆಂದು ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಗರಿಷ್ಠ 28%ರವರೆಗೆ ಬಡ್ಡಿ ವಿಧಿಸಿರುವ ಕುರಿತು ದೂರು ಬಂದಿವೆ. ಆದರೆ ಯಾವುದೇ ಲೇವಾದೇವಿ, ಗಿರ್ವಿ, ಹಣಕಾಸು ಸಂಸ್ಥೆಗಳು ಈ ರೀತಿ ಬಡ್ಡಿ ನಿಗದಿಪಡಿಸಿರುವ ನಾಮಫಲಕವನ್ನು ಅಂಗಡಿಗಳಲ್ಲಿ ಪ್ರದರ್ಶಿಸುವುದಿಲ್ಲ. ಸರ್ಕಾರವು ಅಧಿಸೂಚನೆಯ ಮೂಲಕ ನಿಗದಿಪಡಿಸಿರುವ ಬಡ್ಡಿ ವಿಧಿಸದೆ ಎರಡೆರಡು ರಸೀದಿ ಪುಸ್ತಕಗಳನ್ನು ನಿರ್ವಹಣೆ ಮಾಡಿ ಗರಿಷ್ಠ 28ರವರೆಗೆ ಬಡ್ಡಿ ವಿಧಿಸಿ ಸಾರ್ವಜನಿಕರನ್ನು ವಂಚಿಸಿ ಹಣ ಸುಲಿಗೆ ಮಾಡುತ್ತಿರುವುದಾಗಿ ಹಲವು ದೂರುಗಳು ಸ್ವೀಕೃತವಾಗಿರುತ್ತವೆ. ಈ ಹಿನ್ನೆಲೆ ಜಿಲ್ಲಾ ಉಪನಿಬಂಧಕರು ಮತ್ತು ಉಪವಿಭಾಗೀಯ ಸಹಾಯಕ ನಿಬಂಧಕರು ಲೇವಾದೇವಿ, ಗಿರ್ವಿ, ಹಣಕಾಸು ಸಂಸ್ಥೆಗಳ ಪರಿವೀಕ್ಷಣೆ ಕೈಗೊಂಡು ತ್ರೈಮಾಸಿಕವಾಗಿ ಪರಿವೀಕ್ಷಣಾ ವರದಿಗಳನ್ನು ಸಲ್ಲಿಸುವಂತೆ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿರ್ಬಂಧಕರಾದ ಕ್ಯಾಪ್ಟನ್ ಡಾಕ್ಟರ್ ಕೆ. ರಾಜೇಂದ್ರ ಸೂಚಿಸಿದ್ದಾರೆ. ಹಣಕಾಸು ಮಾರುಕಟ್ಟೆಯನ್ನು ಸಂಘಟಿತ ಮತ್ತು ಅಸಂಘಟಿತ ವಲಯಗಳಾಗಿ ವರ್ಗೀಕರಿಸಲಾಗಿದೆ. ಸಂಘಟಿತ ವಲಯವು ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು ಮತ್ತು ಇತರ ನಿಯಂತ್ರಿತ ಘಟಕಗಳನ್ನು ಒಳಗೊಂಡರೆ, ಅಸಂಘಟಿತ ವಲಯಗಳು ಅಂದರೆ ಲೇವಾದೇವಿದಾರರು, ಗಿರ್ವಿದಾರರು, ಚೀಟ್ ಫಂಡ್ಗಳು, ಪತ್ತಿನ ಸಹಕಾರ ಸಂಘಗಳು ಮತ್ತು ಇತರೆ ಅನೌಪಚಾರಿಕ ಹಣಕಾಸು ಮಧ್ಯವರ್ತಿಗಳನ್ನು ಒಳಗೊಂಡಿರುತ್ತದೆ. ಸಂಘಟಿತ ವಲಯ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅವುಗಳು ನೀಡುವ ಸಾಲದಿಂದ ಹಿಡಿದು ಠೇವಣಿ ಹೂಡಿಕೆಗಳವರೆಗೂ ಸಂಪೂರ್ಣ ಪರಿವೀಕ್ಷಣೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸುರ್ಪದಿಗೆ ಬರುತ್ತದೆ. ಆದರೆ ಅಸಂಘಟಿತ ವಲಯವನ್ನು ಪರಿವೀಕ್ಷಿಸಲು ರಿಸರ್ವ್ ಬ್ಯಾಂಕ್ನಂತಹ ನಿಯಂತ್ರಕ ಸಂಸ್ಥೆ ಇರುವುದಿಲ್ಲ. ಭಾರತದಲ್ಲಿ ಸುಮಾರು ಅರ್ಧದಷ್ಟು ಆರ್ಥಿಕ ಚಟುವಟಿಕೆಗಳು ಅಸಂಘಟಿತ ವಲಯಗಳಲ್ಲಿ ನಡೆಯುತ್ತಿದೆ. ಇದರಿಂದ ಹಲವಾರು ರೀತಿಯ ಆರ್ಥಿಕ ವಂಚನೆಗಳು ನಡೆಯುತ್ತಿವೆ. ಇದನ್ನು ತಡೆಯಲು ಕೆಲವು ಕಾನೂನುಗಳನ್ನು ರೂಪಿಸಲಾಗಿದ್ದು, ಅದರಲ್ಲಿ ಕರ್ನಾಟಕದಲ್ಲಿ ಮಿತಿ ಮೀರಿದ ಬಡ್ಡಿ ದರ ವಿಧಿಸುವಿಕೆಯ ನಿಷೇಧ ಕಾಯ್ದೆ 2003 ಮತ್ತು ಕರ್ನಾಟಕ ಲೇವಾದೇವಿದಾರರ ಅಧಿನಿಯಮ 1961ರ ಪ್ರಕರಣ 28ರ ರೀತ್ಯ ಲೇವಾದೇವಿದಾರರು, ಗಿರ್ವಿದಾರರು ಹಾಗೂ ಹಣಕಾಸು ಸಂಸ್ಥೆಗಳು ಸಾಲದ ಮೇಲೆ ವಿಧಿಸಬಹುದಾದ ಗರಿಷ್ಠ ಬಡ್ಡಿಯನ್ನು ಕಾಲಕಾಲಕ್ಕೆ ನಿಗದಿಪಡಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡಿದೆ. ಈ ರೀತಿಯ ಪರ್ಸನಲ್ ಫೈನಾನ್ಸ್ ಮತ್ತು ಹೆಚ್ಚಿನ ಆದಾಯ ತೆರಿಗೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.